ಹಿಂದಿನ ಭಾಗದಲ್ಲಿ ಹೇಳಿದಂತೆ ಆದಿತ್ಯನು ಆ ಮೋಹಿನಿಯ ಆಲಿಂಗನದಲ್ಲಿ ವ್ಯಥೆಪಡುತ್ತಿದ್ದಾಗ ನಂತರ ಏನಾಯಿತೆಂದು ಈಗ ತಿಳಿಯೋಣ. ದಿಗ್ಗನೆ ಎದ್ದು ಕೂತನು ಆದಿತ್ಯ. ಮುಖವೆಲ್ಲ ಬೆವೆತು ಹೋಗಿ ಭಯದಲ್ಲಿ ನಡುಗುತ್ತಿದ್ದಾನೆ. ದೀರ್ಘ ಉಸಿರನ್ನು ತೆಗೆದುಕೊಂಡು ಸುತ್ತಲೂ ನೋಡಿದಾಗ ಅವನು ತನ್ನ ರೂಮಿನಲ್ಲಿ ಇರುವುದು ಖಾತ್ರಿಯಾಯಿತು. ಅಬ್ಬಾ, ಎಂಥ ಕೆಟ್ಟ ಕನಸು ಎಂದುಕೊಂಡು ಎದ್ದು ಮುಖ ತೊಳೆದು ಹೊರಗೆ ಬಂದು ಟೈಮ್ ನೋಡಿಕೊಂಡನು. ಗಡಿಯಾರ ಅದಾಗಲೇ ಬೆಳಗಿನ ಜಾವ 5 ಗಂಟೆ ತೋರಿಸುತ್ತಿತ್ತು. ಮತ್ತೆ ಮಲಗಲೆಂದು ಹಾಸಿಗೆಗೆ ಬಿದ್ದವನ ನಿದ್ದೆ ಕೆಡಿಸಲು ಅವನ ಮೊಬೈಲ್ ಸದ್ದು ಮಾಡಿತು. ಸ್ಕ್ರೀನ್ ಮೇಲೆ ಅಜ್ಜಿ ಎಂಬ ಶಬ್ದ ಮೂಡಿದಾಗ ಆಶ್ಚರ್ಯ ಮೂಡಿತು. ಈಗಿನ್ನೂ ನಸುಕಿನ ಸಮಯ, ಈ ಅಜ್ಜಿ ಯಾಕೆ ಕರೆ ಮಾಡುತ್ತಿದ್ದಾರೆ ಎಂದುಕೊಳ್ಳುತ್ತಾ ಕರೆ ಸ್ವೀಕರಿಸಿದನು. ಹಲೋ ಎಂದಾಗ ಅತ್ತ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಕರೆ ತುಂಡಾಯಿತು. ಮತ್ತೆ ಅವನೇ ಕರೆ ಮಾಡಿದಾಗ ಅವನ ಅಜ್ಜಿಯ ಧ್ವನಿ ಕೇಳಿತು. ಹೇಗಿದ್ದೀರಾ ದೊರೆ? ಧ್ವನಿ ಅಜ್ಜಿಯದಾದರೂ ಮಾತಿನ ದಾಟಿ ಬೇರೆಯದಾಗಿತ್ತು. ಆದರೆ ಅದು ಆದಿತ್ಯನಿಗೆ ಗೊತ್ತಾಗಲಿಲ್ಲ. ನಾನು ಚೆನ್ನಾಗಿದ್ದೀನಿ ಅಜ್ಜಿ. ಅದಿರಲಿ, ಯಾವಾಗಲೂ ಮೊಮ್ಮಗನೇ ಅಥವಾ ಆದಿತ್ಯ ಆದಿ ಅಂತ ಕರೀತಿದ್ರಿ, ಇದೇನು ದೊರೆ ಅಂದ್ಕೊಂಡು ಹೊಸದಾಗಿ ಹೇಳಿದೆನೋ ಕುತೂಹಲದಿಂದ. ಹಾಗೆ ಕರಿಬೇಕು ಅಂತ ಅನಿಸಿತು, ಕರೆದೆ. ನಿಮಗೇನಾದರೂ ಬೇಜಾರಾಯ್ತಾ ದೊರೆ ಎಂದು ಬೇಸರದಿಂದ ಕೇಳಿದರು ಅಜ್ಜಿ. ಅಯ್ಯೋ, ಹಾಗೇನಿಲ್ಲ ಅಜ್ಜಿ, ಸುಮ್ಮನೆ ಕ್ಯೂರಿಯಾಸಿಟಿಗೆ ಕೇಳಿದೆ ಅಷ್ಟೆ. ಹೇಳಿ, ಮತ್ತೇನು ವಿಶೇಷ? ಇಷ್ಟು ಬೆಳಿಗ್ಗೆ ಮೊಮ್ಮಗನ ನೆನಪು ಮಾಡಿಕೊಂಡಿದ್ದೀರಾ ಕೇಳಿದನು. ತುಂಬ ನೆನಪಾಗ್ತಿದ್ದೀರಾ, ಅದಕ್ಕೆ ನಿಮ್ಮನ್ನು ನೋಡಬೇಕು ಅನಿಸುತ್ತಿದೆ. ಧ್ವನಿಯಲ್ಲಿ ಏನೋ ಕಾತರತೆ ಅಡಗಿತ್ತು. ಅದಕ್ಕೇನಂತೆ, ಯಾವಾಗಲೂ ಬರೋ ಥರ ಇಲ್ಲಿಗೆ ಬರಬಹುದಲ್ಲ ಎಂದನು ಆದಿತ್ಯ. ಬರಬಹುದಿತ್ತು, ಆದರೆ ಏನು ಮಾಡುವುದು, ವಯಸ್ಸು ಹೆಚ್ಚಾಗುತ್ತಿದೆಯಲ್ಲ, ದೇಹದ ಶಕ್ತಿ ಕುಂದುತ್ತಿದೆ, ಸ್ವಲ್ಪ ಅನಾರೋಗ್ಯ ಕಾಡುತ್ತಿದೆ ಎಂದವರ ಧ್ವನಿ ಕೊಂಚ ತಗ್ಗಿತು. ವಾಟ್ ಎ ಜೋಕ್ ರಾಣಿಮಾ, ಈ ಮಾತು ನೀವಾ ಹೇಳ್ತಿರೋದು? ಮೋಸ್ಟ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ನೀವು. ನಿಮಗೆ ಇಂಥ ಡೈಲಾಗ್ ಎಲ್ಲ ಸೂಟ್ ಆಗಲ್ಲ ನಗುತ್ತಾ ಹೇಳಿದನು ಆದಿತ್ಯ. ತಮಾಷೆ ಅಲ್ಲ ಮೊಮ್ಮಗನೇ, ಯಾಕೋ ನಿನ್ನ ತುಂಬ ನೋಡಬೇಕು ಅನಿಸ್ತಿದೆ, ಬರ್ತೀಯಾ? ಈ ಬಾರಿ ಧ್ವನಿ ಗಂಭೀರವಾಗಿತ್ತು. ಸರಿ ಆಯಿತು, ಬರ್ತೀನಿ. ಈಗ ಸಮಾಧಾನ ಕೇಳಿದನು. ಬರೀ ಸಮಾಧಾನ ಅಲ್ಲ, ಜೀವಕ್ಕೆ ತಂಪೆರೆದಂತಾಯಿತು ಎಂದಷ್ಟೇ ಹೇಳಿ ಕರೆ ತುಂಡಾಯಿತು. ಯಾವಾಗಲೂ ನಾನೇ ಬರ್ತೀನಿ ಅಂದ್ರೂ ಯಾವುದೋ ಕಾರಣಕ್ಕೂ ಆ ಊರಿಗೆ ಕಾಲಿಡಬೇಡ ಅಂತ ಹೇಳ್ತಿದ್ದ ಅಜ್ಜಿ ಇವತ್ತೇನು ಸಡನ್ನಾಗಿ ಬಾ ಅಂತಿದ್ದಾರಲ್ಲ ಎಂದುಕೊಂಡನು. ಸಮಯ 6 ಗಂಟೆ ಆಗಿತ್ತು. ತನ್ನ ದಿನಚರಿಯನ್ನು ಶುರು ಮಾಡಿದ ಆದಿತ್ಯ ಜಿಮ್ನಲ್ಲಿ ಸುಮಾರು ಹೊತ್ತು ದೇಹ ದಂಡಿಸಿ ಸ್ನಾನ ಮುಗಿಸಿಕೊಂಡು ಬರುವಷ್ಟರಲ್ಲಿ ಡೋರ್ ಬೆಲ್ ಸದ್ದು ಕೇಳಿಸಿತು. ಹೋಗಿ ಬಾಗಿಲು ತೆರೆದವನ ಎದುರಿಗೆ ನಗುತ್ತಾ ನಿಂತಿದ್ದರು ಅವನ ಮಡದಿ ಹಿಮ ಮತ್ತವನ 4 ವರ್ಷದ ಪುಟ್ಟ ಮಗ ಆಯನ್. ಹಿಮ ಗಾಯತ್ರಿ ದೇವಿಯವರ ಹತ್ತಿರದ ಸಂಬಂಧಿಗಳ ಮಗಳು. ರಾಜ ಪರಿವಾರದವಳಾದರೂ ಅವಳಿಗೆ ಮನೆ ಕೆಲಸವನ್ನು ತಾನೇ ಮಾಡಲು ಇಷ್ಟಪಡುತ್ತಾಳೆ. ಮನೆ ಕೆಲಸದವರು ಮಾಡುವ ಕೆಲಸ ಅವಳಿಗೆ ತೃಪ್ತಿ ಕೊಡುವುದಿಲ್ಲ. ಹಾಗಾಗಿ ಯಾರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದಿಲ್ಲ. ಮಗನನ್ನು ಮುದ್ದಿಸಿ ಅವನನ್ನು ಆಟವಾಡಲು ಕಳಿಸಿ ತಾನು ಹೋಗಿ ಸೋಫಾ ಮೇಲೆ ಕೂತನು. ಕಾಫಿ ಕಪ್ ಹಿಡಿದು ಬಂದ ಹಿಮ ಅವನ ಪಕ್ಕ ಕೂತು ಒಂದು ಕಪ್ ಅವನಿಗೆ ಕೊಟ್ಟು ಇನ್ನೊಂದು ತಾನು ಕುಡಿಯುತ್ತಾ ಅವನನ್ನು ಮಾತಿಗೆಳೆದಳು. ತುಂಬ ಬೇಗ ಬಂದ್ಬಿಟ್ಟೆ ಅಮ್ಮನ ಮನೆಯಿಂದ, ಇನ್ನೊಂದಷ್ಟು ದಿನ ಇರಬಹುದಿತ್ತಲ್ವಾ ಕೇಳಿದನು ಕಾಫಿ ಇರುತ್ತಾ. ಮಿಸ್ ಯು ಲಾಟ್, ಸೋ ಬೇಗ ಬಂದ್ಬಿಟ್ಟೆ ಎಂದು ಅವನ ತೋಳು ಬಳಸಿ ಹೆಗಲಿಗೊರಗಿದಳು. ಅಜ್ಜಿ ಕಾಲ್ ಮಾಡಿದ್ರು. ಅವನು ಬೇಸರದ ಧ್ವನಿಯಲ್ಲಿ ಕೇಳಿದಾಗ, ಹೌದಾ, ಏನಂದ್ರು? ಯಾವಾಗ ಬರ್ತಾರಂತೆ ಕೇಳಿದಳು ಉತ್ಸಾಹದಿಂದ. ಅವರು ಬರಲ್ವಂತೆ, ನಾವೇ ಹೋಗಬೇಕು ಎಂದು ಹೇಳಿ ಎದ್ದು ರೂಮಿಗೆ ನಡೆದನು. ಅವನ ಹಿಂದೆಯೇ ಬಂದ ಹಿಮ, ಅದೆಲ್ಲ ಇರಲಿ, ನೀನ್ಯಾಕೆ ಹೀಗೆ ಸಪ್ಪಗಿದ್ಯಾ ಎಂದು ಅವನ ಹಣೆ ಮುಟ್ಟಿ ನೋಡಿದಳು. ಮೆತ್ತಗೆ ಅವಳ ಕೈ ಸರಿಸಿ ಐ ಆಮ್ ಓಕೆ ಹಿಮ ಎಂದನು. ದೆನ್ ವೈ ಆರ್ ಯು ಸ್ಯಾಡ್? ಅವನ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡು ಕೇಳಿದಳು. ಅವನು ಅಜ್ಜಿ ಎಂದು ಮಾತು ಶುರು ಮಾಡುವಾಗ ಅವನ ಮೊಬೈಲ್ ಸದ್ದು ಮಾಡಿತು. 1 ಸೆಕೆಂಡ್
ಎಂದು ಫೋನ್ ರಿಸೀವ್ ಮಾಡುತ್ತಲೇ ಬಂದ ಸುದ್ದಿಯನ್ನು ಕೇಳಿ ಕೈಯಿಂದ ಮೊಬೈಲ್ ಜಾರಿತು. ಕಣ್ಣಲ್ಲಿ ನೀರು ತುಂಬಿಕೊಂಡು ಮಡದಿ ಮತ್ತು ಮಗುವನ್ನು ಕರೆದುಕೊಂಡು ಅವಸರವಾಗಿ ಕಾರು ಹತ್ತಿ ಹೊರಟನು. ಈ ಸಲ ಮೊಮ್ಮಗನನ್ನು ಭೇಟಿ ಮಾಡಲು ಹೋಗಬೇಕೆಂದುಕೊಂಡಿರುವ ಗಾಯತ್ರಿ ದೇವಿಯವರು ಅವನಿಗಿಷ್ಟದ ತಿಂಡಿಗಳನ್ನು ತಮ್ಮ ಕೈಯಾರೆ ಮಾಡುತ್ತಾ ಸಣ್ಣ ಹುಡುಗಿಯ ಹಾಗೆ ಓಡಾಡುತ್ತಾ ಅವಸರಿಸುತ್ತಿದ್ದರು. ಬಂದ ಫೋನ್ ಕರೆಯ ಸದ್ದಿಗೆ ಕೈ ಒರೆಸಿಕೊಳ್ಳುತ್ತಾ ಅಡಿಗೆ ಮನೆಯಿಂದ ಹೊರಗೆ ಬಂದು ಫೋನ್ ರಿಸೀವ್ ಮಾಡಿದರು. ಹಲೋ, ನಾನು ಆದಿತ್ಯ ಸರ್, ಪರ್ಸನಲ್ ಅಸಿಸ್ಟೆಂಟ್ ಮಾತಾಡ್ತಿರೋದು. ರಾಣಿಮ್ಮ ಜೊತೆ ಮಾತಾಡಬೇಕಿತ್ತು. ಇಟ್ಸ್ ಅರ್ಜೆಂಟ್ ಎಂದವನ ಧ್ವನಿ ಗಾಬರಿಯಿಂದ ಕೂಡಿತ್ತು. ಹಲೋ, ರಾಣಿಮ್ಮ ಮಾತಾಡ್ತಿರೋದು, ಹೇಳಿ ಎಂದು ಕೇಳಿದರು. ಆದಿತ್ಯ ಸರ್ಗೆ ಆಕ್ಸಿಡೆಂಟ್ ಆಗಿದೆ, ತುಂಬ ಸೀರಿಯಸ್ ಇದ್ದಾರೆ. ನಿಮಗೆ ಈ ವಿಷಯ ತಿಳಿಸಬಾರದು ಅಂತ ಹೇಳಿದರು. ನನಗೆ ಯಾಕೋ ಅದು ಸರಿ ಕಾಣಿಸ್ಲಿಲ್ಲ, ಅದಕ್ಕೆ ನಿಮಗೆ ಹೇಳಿದೆ ಮೇಡಮ್. ಈಗಲೇ ಹೊರಟು ಬನ್ನಿ ಮೇಡಮ್ ಎಂದು ವಿನಂತಿ ಮಾಡಿಕೊಂಡನು. ಅಡ್ರೆಸ್ ಹೇಳು, ನಾನೀಗಲೇ ಹೊರಟು ಬರ್ತೀನಿ ಎಂದು ಅವಸರಿಸಿದರು. ಡ್ರೈವರ್ ಕರೆದುಕೊಂಡು ಅರಮನೆಯ ಗೇಟ್ ದಾಟಿದರು. ಗಾಯತ್ರಿ ದೇವಿ ಗಾಳಿಯಲ್ಲೊಂದು ಜೋರಾದ ನಗು ಹೊಮ್ಮಿತು. ದಾರಿಯಲ್ಲಿ ಪದೇ ಪದೇ ಹಿಮಾಗೆ ಕಾಲ್ ಮಾಡುತ್ತಿದ್ದರು ರಾಣಿಮ್ಮ. ಯಾರು ಫೋನ್ ತೆಗಿತಿಲ್ವಾ ರಾಣಿಮ್ಮ, ನಾನೇನಾದರೂ ಸಹಾಯ ಮಾಡಬಹುದಾ? ಡ್ರೈವರ್ ಸೀಟಿನಿಂದ ಕೇಳಿಸಿದ ಧ್ವನಿ ಕೇಳಿ ಬೆಚ್ಚಿ ಬಿದ್ದರು ಗಾಯತ್ರಿ ದೇವಿ. ಡ್ರೈವರ್ ಎಂದು ಕರೆದಾಗ ಹಿಂದೆ ತಿರುಗಿದ ಮುಖ ನೋಡಿ ನೀನಾ ಎಂದು ಕಿರುಚಿದರು. ರಾಣಿವಿಲಾಸ ಬಂಗಲೆಯ ಮುಂದಿದ್ದ ಹುಣಸೆ ಮರಕ್ಕೆ ಕಟ್ಟಿದ್ದ ಉಯ್ಯಾಲೆ ತಂತಾನೆ ತೂಗುತ್ತಿತ್ತು. ಅದರಲ್ಲಿ ಕೂತಿದ್ದ ಕಪ್ಪು ಆಕೃತಿ ಖುಷಿಯಿಂದ ಹಾಡೊಂದನ್ನು ಗುನುಗುತ್ತಿತ್ತು. ಆ ಆಕೃತಿಯ ಬಳಿ ಬಂದ ಮತ್ತೊಂದು ಆಕೃತಿ, ನೋಡು, ನೀನು ಕೇಳಿದೆ ಅಂತ ಉಯ್ಯಾಲೆ ಮಾಡಿಕೊಟ್ಟಿದ್ದೀನಿ. ಇಲ್ಲಿಂದ ಎಲ್ಲೂ ಹೋಗಬಾರ್ದು, ತಿಳಿತಾ ಮನು ಎಂದು ಕೇಳಿತು. ನಂಗೊಬ್ಬನೇ ಇರೋಕೆ ಭಯ, ನಾನೂ ಬರ್ತೀನಿ ಎಂದಿತು ಉಯ್ಯಾಲೆ ಮೇಲೆ ಕೂತ ಆಕೃತಿ. ಬೇಡ ಮನು, ನೀನು ಇಲ್ಲೇ ಇರು, ನಾನು ಬೇಗ ಬರ್ತೀನಿ. ಸರಿ ಎಂದು ಹೇಳಿ ಉಯ್ಯಾಲೆ ಮತ್ತೆ ತೂಗಿತು. ಮುಂದೇನಾಯಿತು ಎಂದು ಮುಂದಿನ ಭಾಗದಲ್ಲಿ ತಿಳಿಯೋಣ.